ಫೇಲ್ಯೂರ್ ಯಾಕಾಗತ್ತೆ, ಯಾರಲ್ಲಾಗುತ್ತೆ, ಕಿಡ್ನಿ ಫೇಲ್ಯೂರ್ ಆದಮೇಲೆ ಇರುವಂತಹ ಪ್ರೋಸೆಸ್ ಏನು, ಮ್ಯಾನೇಜ್ಮೆಂಟ್ ಆಪ್ಷನ್ಸ್ ಏನಿರುತ್ತೆ, ಈಗ ಡೋನರ್ ಬೇಕಾಗ್ತಾರೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಬೇಕು ಅಂತಿದ್ದಾಗ ಯಾವ ರೀತಿಯ ಪ್ರೋಸೆಸ್ ಇರುತ್ತೆ, ಇದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಈ ವಿಚಾರಗಳನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮೊಟ್ಟಿಗೆ ಡಾಕ್ಟರ್ಸ್ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಅವರನ್ನು ವೆಲ್ಕಮ್ ಮಾಡ್ಕೊಂಡ್ಬಿಡೋಣ. ಡಾಕ್ಟರ್ ರಮೇಶ್ ಹನುಮೇಗೌಡ, ಕನ್ಸಲ್ಟೆಂಟ್ ಯೂರಾಲಜಿಸ್ಟ್, ರೋಬೋಟಿಕ್ ಸರ್ಜನ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸ್ಪೆಷಲಿಸ್ಟ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಡಾಕ್ಟರ್ ಶ್ರೀನಿಧಿ ಚಂದ್ರಶೇಖರ್, ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆ್ಯಂಡ್ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್. ಡಾಕ್ಟರ್ ನಮಸ್ತೆ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಡಾಕ್ಟರ್, ಮೊದಲಿಗೆ ಈ ಕಿಡ್ನಿ ಫೇಲ್ಯೂರ್ ಅನ್ನೋದು ಏನು, ಯಾರಲ್ಲಿ ಕಿಡ್ನಿ ಫೇಲ್ ಆಗಬಹುದು, ಆ್ಯಂಡ್ ಮ್ಯಾನೇಜ್ಮೆಂಟು, ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ಹೇಗಿರುತ್ತೆ ಡಾಕ್ಟರ್? ಮೇಡಮ್, ಕಿಡ್ನಿ ಫೇಲ್ಯೂರ್ ಅಂದರೆ ಶರೀರದಲ್ಲಿ ನಮ್ಗೆ ಎಷ್ಟು ಅಗತ್ಯ ಇದೆ ಅಷ್ಟು ಕೆಲಸನ ಕಿಡ್ನಿ ಮಾಡೋಕ್ಕಾಗ್ತಿರಲ್ಲ. ಸೊ ಅದನ್ನು ನಾವು ಕಿಡ್ನಿ ಫೇಲ್ಯೂರ್ ಅಥವಾ ವೈಜ್ಞಾನಿಕವಾಗಿ ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ. ಇದನ್ನು ನಾವು ವೈಜ್ಞಾನಿಕವಾಗಿ 5 ಭಾಗಗಳು ಮಾಡ್ತಾ ಬರ್ತೀವಿ. ಸ್ಟೇಜ್ 1, 2, 3, 4, 5 ಅಂತ. ಕಾರಣಗಳು ಅಂತ ನೀವು ಕೇಳಿದ್ರೆ, ನಾವು ಕಾಮನಾಗಿ ನೋಡೋ ಕಾರಣಗಳು ಸಕ್ಕರೆ ಕಾಯಿಲೆ, BP ಕಾಯಿಲೆ, ಇಲ್ಲ ಕೆಲವು ರೋಗ ನಿರೋಧಕ ಶಕ್ತಿಯಿಂದ ಕಿಡ್ನಿಗೆ ಆಗಿರೋ ಪೆಟ್ಟುಗಳು, ಇಲ್ಲ ಕೆಲವು ಔಷಧಿಗಳಿಂದ ಆಗೋ ಕಾರಣಗಳಿಂದ ಕಿಡ್ನಿ ತನ್ನ ಕೆಲಸನ ಕಡಿಮೆ ಮಾಡ್ತಾ ಹೋಗಿರುತ್ತವೆ. ನಾನು ಆಗಲೇ ಹೇಳಿದಾಗೆ ಈ ವಿಭಾಗಗಳಲ್ಲಿ ಮೊದಲು ಸ್ಟೇಜಸ್ಸಲ್ಲಿ ನಾವು ರೋಗಿಗೆ ಮಾತ್ರೆಗಳ ಮೂಲಕ, ಔಷಧಿಗಳ ಮೂಲಕ, ಇಂಜೆಕ್ಷನ್ಗಳ ಮೂಲಕ ಸಹಾಯ ಮಾಡ್ತಾ ಬರ್ತೀವಿ. ಸಮಯ ಆಗ್ತಾ ಆಗ್ತಾ ಕಾಯಿಲೆ ಕೂಡ ಪ್ರೋಗ್ರೆಷನ್ ಆಗ್ತಾ ಹೋಗುತ್ತವೆ. ನಾವು ಸಂಪೂರ್ಣವಾಗಿ ಸಹಾಯ ಈ ಮಾತ್ರೆ ಔಷಧಿಗಳ ಮೂಲಕ ಮಾಡೋಕ್ಕಾಗಲ್ಲ. ಯಾವಾಗ ರೋಗಿ ಸ್ಟೇಜ್ 5 ಅಥವಾ ಲಾಸ್ಟ್ ಸ್ಟೇಜ್ ಅಂತೀವಿ ನಾವು, ಅಲ್ಲಿಗೆ ರೀಚ್ ಆದಾಗ ನಾವು ರೋಗಿಗೆ ಸಹಾಯ ಮಾಡೋಕ್ಕೆ 2 ಥರ ಪ್ರಕ್ರಿಯೆಗಳನ್ನ ಮಾಡ್ತೀವಿ. ಒಂದು ಡಯಾಲಿಸಿಸ್, ಎರಡನೇದು ಟ್ರಾನ್ಸ್ಪ್ಲಾಂಟ್ ಅಥವಾ ಅಂಗಕಸಿ ಅಂತ. ಟ್ರಾನ್ಸ್ಪ್ಲಾಂಟ್ ಅಂದರೆ ಬೇಸಿಕಲಿ ಶರೀರದಲ್ಲಿ ಕಿಡ್ನಿ ಏನು ರಕ್ತ ಸ್ವಚ್ಛ ಮಾಡುತ್ತೆ ಅದನ್ನು ಒಂದು ಮಿಷಿನ್ ಮೂಲಕ, ಒಂದು ಫಿಲ್ಟ್ರ್ ಮೂಲಕ ರಕ್ತನ ಸ್ವಚ್ಛ ಮಾಡಿ ಮತ್ತೆ ಶರೀರಕ್ಕೆ ಹಾಕೋ ಪ್ರಕ್ರಿಯೆ. ಇದರೊಳಗೆ ಏನು ಶರೀರದಲ್ಲಿ ಅಧಿಕ ನೀರಿನ ಅಂಶ ಇರುತ್ತೆ ಅದನ್ನು ಕೂಡ ತೆಗಿತೀವಿ. ಡಯಾಲಿಸಿಸ್ 2 ಥರ, ಒಂದು ಹಿಮೋಡಯಾಲಿಸಿಸ್, ಇನ್ನೊಂದು ಪೆರಿಟೋನಿಯಲ್ ಡಯಾಲಿಸಿಸ್. ಹಿಮೋಡಯಾಲಿಸಿಸ್ ಅನ್ನೋದು ನಾನು ಆಗಲೇ ಹೇಳಿದಾಗ ಈ ಫಿಲ್ಟ್ರ್ ಮೂಲಕ ಮಾಡೋ ಪ್ರಕ್ರಿಯೆ. ಇದಕ್ಕೆ ರೋಗಿ ಆಸ್ಪತ್ರೆಗೆ ಬರಬೇಕಾಗತ್ತೆ. ವಾರಕ್ಕೆ 3 ಸೆಷನ್ ಥರ 4 ಗಂಟೆ ಕಾಲ ಮಾಡಿಸ್ಬೇಕಾಗತ್ತೆ. ಪೆರಿಟೋನಿಯಲ್ ಡಯಾಲಿಸಿಸ್ ಅನ್ನೋದು ರೋಗಿ ತನ್ನ ಡಯಾಲಿಸಿಸ್ನ ತಾನೇ ಮನೇಲಿ ಮಾಡ್ಕೋತಾರೆ. ಇದಕ್ಕೊಂದು ಹೊಟ್ಟೆಗೆ ಒಂದು ಕೆಥೆಟರ್ ಹಾಕೊಟ್ಟಿರ್ತೀವಿ. ಅಧಿಕ ಸಕ್ಕರೆ ಅಂಶ ಇರೋ ಫ್ಲೂಯಿಡ್ನ ಹೊಟ್ಟೆ ಕ್ಯಾವಿಟಿಗೆ ಹಾಕಿ ರೋಗಿ ತನ್ನ ಡಯಾಲಿಸಿಸ್ನ ತಾವೇ ಮಾಡ್ಕೊತಾರೆ. ಎರಡನೇದಾಗಿ ಮಾಡೋದು ಅಂಗಕಸಿ. ಅಂದರೆ ನಾವು ಯಾವುದೇ ಒಂದು ಅಂಗ ಮಾಡೋ ಕೆಲಸನ ಎಷ್ಟೇ ಕೃತಕವಾಗಿ ಮಿಷಿನ್ ಮೂಲಕ ಮಾಡಿದ್ರೂ ಕೂಡ ಏನೊಂದು ಅಂಗ ಕೆಲಸ ಮಾಡಬೇಕು ಅದನ್ನು ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಒಂದು ಕಂಪ್ಲೀಟ್ ಕಿಡ್ನಿ ಫೇಲ್ಯೂರ್ ಆಗಿರೋ ಪೇಷಂಟ್ಗೆ ಡೆಫಿನೆಟಿವ್ ಟ್ರೀಟ್ಮೆಂಟ್ ಅಂತೀವಿ. ಅಂದರೆ ಡೆಫಿನೆಟಿವ್ ಟ್ರೀಟ್ಮೆಂಟ್ ಅಂಗಕಸಿ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅನ್ನೋದು. ಈ ಟ್ರಾನ್ಸ್ಪ್ಲಾಂಟ್ ಅನ್ನೋ ಪ್ರಕ್ರಿಯೆ 2 ಥರವಾಗಿ ಬರುತ್ತೆ. ಒಂದು ಲೈವ್ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್, ಇನ್ನೊಂದು ಕೆಡವರಿಕ್ ಟ್ರಾನ್ಸ್ಪ್ಲಾಂಟ್. ಲೈವ್ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್ ಅಂದರೆ ರಕ್ತ ಸಂಬಂಧಗಳಲ್ಲಿ ಕಿಡ್ನಿ ಕೊಟ್ಟು ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ಳೋದು. ಎರಡನೇದು ಕೆಡವರಿಕ್ ಅಂದರೆ ಒಂದು ಮೆದುಳು ನಿಷ್ಕ್ರಿಯೆಯಾಗಿ ಸಾಯುತ್ತಿರೋ ವ್ಯಕ್ತಿಯಿಂದ ಕಿಡ್ನಿ ತೊಗೊಂಡು ಅಂಗಕಸಿ ಮಾಡೋದು. ಇದನ್ನು ಕೆಡವರಿಕ್ ಟ್ರಾನ್ಸ್ಪ್ಲಾಂಟ್ ಅಂತ ಅಂತೀವಿ. ಸೊ ಡಾಕ್ಟರ್, ಕಿಡ್ನಿ ಫೇಲ್ಯೂರ್ ಯಾಕಾಗುತ್ತೆ, ಅದರ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಂಡ್ವಿ. ಡಾಕ್ಟರ್ ಶ್ರೀನಿಧಿ ಅವರು ಇವಾಗ ತಾನೇ ತಿಳಿಸ್ಕೊಟ್ರು. ಸೊ ಈಗ ಫೇಲ್ಯೂರ್ ಆಗಿ ಟ್ರಾನ್ಸ್ಪ್ಲಾಂಟ್ ಬೇಕು ಅಂತ ಇದ್ದಾಗ ಡೋನರ್ ವಿಚಾರ ತುಂಬ ತಲೆ ಕೆಡಿಸುತ್ತೆ ಡಾಕ್ಟರ್. ಪೇಷಂಟ್ಸ್ಗಾಗಿರಬಹುದು, ಡೋನರ್ ಹುಡ್ಕೋದೇ ಒಂದು ದೊಡ್ಡ ತಲೆನೋವಾಗಿರುತ್ತೆ. ಆ್ಯಂಡ್ ಯಾರು ಒಬ್ಬ ಪೇಷಂಟಿಗೆ ಡೋನರ್ ಆಗಬಹುದು ಅನ್ನೋ ಕ್ವೆಶನ್ಸ್ ಕೂಡ ಇರುತ್ತೆ. ಸೊ ಹೂ ಕ್ಯಾನ್ ಡೊನೇಟ್ ಕಿಡ್ನಿ ಡಾಕ್ಟರ್? ಸೊ ಡೋನರಲ್ಲಿ 2 ವಿಧವಾದ ಡೋನರ್ಸು. ಒಂದು ಕೆಡವರ್ ಡೋನರ್ ಅಂತ ಹೇಳ್ತೀವಿ. ಇದೇನಪ್ಪ ಅಂತಂದರೆ ಆ ಬ್ರೈನ್ ಡೆಡ್ ಪೇಷಂಟ್ಸಿಂದ ನಾವು ಕಿಡ್ನಿ ತೊಗೊಳ್ಳುವಂಥದ್ದು. ಇನ್ನೊಂದು ಲಿವಿಂಗ್ ಡೋನರ್ ಅಂತ, ಅಂದರೆ ಜೀವಂತವಾಗಿರೋ ವ್ಯಕ್ತಿ ಕಿಡ್ನಿನ ಡೊನೇಟ್ ಮಾಡೋಕ್ಕೆ ಮುಂದೆ ಬರ್ಬೋದು. ಯಾರು ಎಲಿಜಿಬಲ್ ಇರ್ತಾರೆ ಅಂತಂದರೆ, ಯಾರ ಮೋರ್ ದೆನ್ 18 ಇಯರ್ಸ್ ಏಜ್ ಆಗಿರುವಂತಹ ಗಂಡಸರಾಗಿರ್ಬೋದು ಅಥವಾ ಹೆಂಗಸರಾಗಿರ್ಬೋದು ಕಿಡ್ನಿನ ಡೊನೇಟ್ ಮಾಡ್ಬೋದು. ಅದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಟು ಕನ್ಸಿಡರ್. ಈಗ ಡೊನೇಟ್ ಮಾಡೋರಿಗೇ ಏನಾದರೂ ಕಾಯಿಲೆ ಇದ್ದರೆ, ಫಾರ್ ಎಕ್ಸಾಂಪಲ್ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಅಥವಾ ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್, ಅಥವಾ ಅವ್ರಿಗೆ ಏನಾದರೂ ಕ್ಯಾನ್ಸರಿಂದ ಬಳಲ್ತಾ ಇದ್ದರೆ, ಅವರೇ ಏನಾದರೂ ಚಿಕಿತ್ಸೆ ತೊಗೊಳ್ತಾ ಇದ್ದರೆ, ಇವನ್ನೆಲ್ಲ ನಾವು ಎವ್ಯಾಲ್ಯೂಯೇಟ್ ಮಾಡ್ತೀವಿ. ಇದೆಲ್ಲ ಏನು ಇಲ್ಲದಾಗಲೇ ನಾವು ಅವ್ರನ್ನ ಡೋನರ್ ಆಗಿ ಸೆಲೆಕ್ಟ್ ಮಾಡ್ಕೊತೀವಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ, ಡೊನೇಟ್ ಮಾಡೋರು ಮೆಂಟಲಿ ದೇ ಶುಡ್ ಬಿ ನಾರ್ಮಲ್. ಏಕೆಂದರೆ ಅವರು ದೇ ಹ್ಯಾವ್ ಟು ಮೇಕ್ ದ ಡಿಸಿಷನ್ ಆಫ್ ಡೊನೇಟಿಂಗ್. ಈಗ ಮೆಂಟಲಿ ರಿಟಾರ್ಡೆಡ್ ಪರ್ಸನ್ ಹತ್ರ ಅಥವಾ ಅವ್ರೇನು ಎಬಿಲಿಟಿ ಇಲ್ಲ ಡಿಸೈಡ್ ಮಾಡೋಕ್ಕೆ ಅಂದಮೇಲೆ ಅವ್ರ ಹತ್ರ ನಾವು ಕಿಡ್ನಿ ತೊಗೊಳ್ಳೋಕ್ಕೆ ಆಗೋದಿಲ್ಲ. ಸೊ ಡಾಕ್ಟರ್ ರಮೇಶ್ ಅವರು ಕೂಡ ಹೇಳಿದರು ದಟ್ ಲೈವ್ ನೀವು ಹೇಳಿದ್ರಿ ಆ್ಯಂಡ್ ಡಾಕ್ಟರ್ ಕೂಡ ಎಕ್ಸ್ಪ್ಲೈನ್ ಮಾಡಿದರು ಹೇಗೆ ಡೋನರ್ ಆಯ್ಕೆ ಆಗತ್ತೆ, ಯಾರು ಕೊಡಬಹುದು ಅಂತ. ಸೊ ಡಾಕ್ಟರ್, ಈಗ ರೆಸಿಪಿಯೆಂಟ್ ಆಯ್ಕೆ ಹೇಗಾಗತ್ತೆ? ಈಗ ಒಬ್ಬ ವ್ಯಕ್ತಿ ರೆಡಿ ಇದ್ದಾರೆ ಡೊನೇಟ್ ಮಾಡಲಿಕ್ಕೆ, ಅವ್ರ ಫ್ಯಾಮಿಲಿಯಲ್ಲಿ ಸಿಕ್ಕಿದ್ರು ಅಂತಿದ್ದಾಗ, ಸೊ ರೆಸಿಪಿಯೆಂಟ್ನ ಹೇಗೆ ಸೆಲೆಕ್ಟ್ ಮಾಡ್ತೀರಿ, ಯಾವ ರೀತಿ ಇವ್ಯಾಲ್ಯೂಯೇಟ್ ಮಾಡ್ತೀರಿ ಆ ಪೇಷಂಟ್ನ? ಹಾಗೆ ಕಸಿಗೆ ಮುಂಚೆ, ಸರ್ಜರಿಗೆ ಮುಂಚೆ ಹೇಗೆ ಪ್ರಿಪ್ರೇಷನ್ಸ್ ಇರುತ್ತೆ ಡಾಕ್ಟರ್? ಒಂದು ಅಂಗಕಸಿ ಅನ್ನೋ ಪ್ರಕ್ರಿಯೆಯಲ್ಲಿ ತುಂಬ ಮುಖ್ಯವಾದದ್ದೇನು ಅಂದರೆ
ರೋಗಿಯ ತಯಾರಿಕೆ, ಫಸ್ಟು ರೋಗಿಯ ಆಯ್ಕೆ. ಟ್ರಾನ್ಸ್ಪ್ಲಾಂಟ್ ಅನ್ನೋದು ನಾನು ಆಗಲೇ ಹೇಳಿದಾಗೆ ಖಂಡಿತವಾಗ್ಲೂ ಒಂದು ಅಂಗ ಕೆಲಸ ಮಾಡಿದಿರೋ ರೋಗಿಲಲ್ಲಿ ಅದೊಂದು ಡೆಫಿನೆಟಿವ್ ಟ್ರೀಟ್ಮೆಂಟ್. ಆದರೆ ರೋಗಿಯ ಆಯ್ಕೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಈ ವಿಚಾರವಾಗಿ ಫಸ್ಟು ಒಂದು ಜನರಲ್ ಎವ್ಯಾಲ್ಯೂಯೇಷನ್ ಅಂತೀವಿ, ಅಂದರೆ ಕಾಮನ್ ಟೆಸ್ಟ್ಗಳ ಮೂಲಕ ಮಾಡ್ತೀವಿ. ಮತ್ತು ಇದಾದ ಮೇಲೆ ಅಂದರೆ ಅದು ಒಂದು ಹಿಮೋಗ್ಲೋಬಿನ್ ಆಗಿರ್ಬೋದು, ಅಥವಾ ಕಿಡ್ನಿ ಕೆಲಸ ಮಾಡೋಕ್ಕೆ ಕ್ರಿಯಾಟಿನಿನ್ ಆಗಿರಬಹುದು, ಅಥವಾ ವೈರಲ್ ಮಾರ್ಕರ್ಸ್ ಅಂತೀವಿ, HIV ಆಗಿರ್ಬೋದು, ಹೆಪಟೈಟಿಸ್ B ಆಗಿರ್ಬೋದು, HCV ಆಗಿರ್ಬೋದು. ಬಹುಮುಖ್ಯವಾಗಿ ನಾವು ಇನ್ನೊಂದು ನೋಡೋ ಅಂಗ ಅಂದರೆ ಹೃದಯ. ಯಾಕೆಂದರೆ ಹೃದಯ ಚೆನ್ನಾಗಿರೋ ಹೃದಯ ಚೆನ್ನಾಗಿಲ್ಲದಿರೋ ರೋಗಿಗಳಲ್ಲಿ ಅಂಗ ಕಸಿ ಮಾಡೋದು ರಿಸ್ಕ್ ಇರುತ್ತೆ. ಸೊ ಹೃದಯದ ಎವ್ಯಾಲ್ಯೂಯೇಷನ್ ಆಗುತ್ತೆ. ಆಮೇಲೆ ಮಾನಸಿಕ ಡಾಕ್ಟರ್, ಸೈಕ್ಯಾಟ್ರಿಸ್ಟ್ ಡಾಕ್ಟರ್ಗಳಿಂದ ಎವ್ಯಾಲ್ಯೂಯೇಷನ್ ಆಗಬೇಕಾಗತ್ತೆ. ಈಗ ನಾವು ಅಂಗ ಕಸಿ ಮಾಡಿದ್ಮೇಲೆ ಅದು ಅವರು ಲೈಫ್ ಟೈಮ್ ಅವರು ಮಾತ್ರೆಗಳು ತಗೋಬೇಕಾಗುತ್ತೆ. ಹಾಗಾಗಿ ರೋಗಿಗಳು ಸ್ವಾವಲಂಬಿಗಳಾಗಿರಬೇಕಾಗತ್ತೆ. ಈಗ ಒಂದು ರೋಗಿಗೆ ತನ್ನ ಬುದ್ಧಿಮಟ್ಟ ಕಡಿಮೆ ಇದ್ದು ಮಾತ್ರೆ ತೊಗೊಳಕ್ಕೆ ಬರ್ತಿಲ್ಲ. ಸೊ ಮಾನಸಿಕವಾಗಿಯೂ ಅವ್ರದ್ದು ಎವ್ಯಾಲ್ಯೂಯೇಷನ್ ಮಾಡ್ತೀವಿ. ಆಮೇಲೆ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಈಗ ಕೆಲವು ಕಾಯಿಲೆಗಳು ಅನುವಂಶೀಯ ಇರುತ್ತೆ, ಜೆನೆಟಿಕ್ ಅಂತೀವಿ. ಈಗ ಯಾವುದೋ ಒಂದು 20 ವರ್ಷದ ವ್ಯಕ್ತಿ 25 ವರ್ಷದ ವ್ಯಕ್ತಿಗೆ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ, ಅದಕ್ಕೆ ಜೆನೆಟಿಕ್ ಕಾಸ್ ಇದೆ ಅಂದಾಗ ಅದರದ್ದು ಕೂಡ ಎವ್ಯಾಲ್ಯೂಯೇಷನ್ ಮಾಡಬೇಕಾಗುತ್ತೆ. ನಾಳೆ ನಾವು ಅಂಗ ಕಸಿ ಮಾಡಿದ್ರೂ ಕೂಡ ಈ ಕಾಯಿಲೆ ಮತ್ತೆ ಆ ಗ್ರಾಫ್ಟ್ ಅಥವಾ ಏನು ಕಿಡ್ನಿ ಕೊಟ್ಟಿರ್ತಾರೆ ಅಲ್ಲಿ ರಿಕರೆನ್ಸ್ ಆಗಬಾರ್ದು ಅಂತ. ಇಲ್ಲ ಕೆಲವೊಮ್ಮೆ ಈಗ ಮೂತ್ರಚೀಲದ ಸಮಸ್ಯೆಯಿಂದ ಕಿಡ್ನಿ ಡ್ಯಾಮೇಜ್ ಆಗಿರುತ್ತೆ. ಎಕ್ಸಾಂಪಲ್ ಅಂತಂದರೆ ಪ್ರೋಸ್ಟಾಟಿಕ್ ಯುರೆಥ್ರಿಕ್ ವಾಲ್ವ್ ಅಂತೀವಿ. ಸೊ ಈ ಥರ ಇದ್ದಾಗ ನಾವು ಆ ಸಂಬಂಧಪಟ್ಟ ಹಾಗೂ ಕೂಡ ಎವ್ಯಾಲ್ಯೂಯೇಷನ್ ಮಾಡಬೇಕಾಗತ್ತೆ. ಇನ್ನು ಟ್ರಾನ್ಸ್ಪ್ಲಾಂಟ್ ಅನ್ನೋ ವಿಚಾರ ಅಂತ ಬಂದಾಗ ಎರಡು ಥರ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಒಂದು ABO ಕಂಪ್ಯಾಟಬಲ್, ಇನ್ನೊಂದು ABO ಇನ್ಕಂಪ್ಯಾಟಬಲ್ ಅಂತ, ಲೈವ್ ರಿಲೇಟೆಡ್. ABO ಕಂಪ್ಯಾಟಬಲ್ ಅಂದರೆ ಒಂದು ಡೋನರ್ ಮತ್ತು ರೆಸಿಪಿಯೆಂಟ್ ಇಬ್ಬರದು ಒಂದೇ ರಕ್ತದ ಗುಂಪಾಗಿರುತ್ತೆ. ABO ಇನ್ಕಂಪ್ಯಾಟಬಲ್ ಅಂದರೆ ಡೋನರ್ ಹಾಗೂ ರೆಸಿಪಿಯೆಂಟ್ ಅವರ ಬ್ಲಡ್ ಇನ್ಕಂಪ್ಯಾಟಬಲ್ ಅಂದರೆ ಮ್ಯಾಚ್ ಆಗ್ತಿರಲ್ಲ. ಯೂಶಲಿ ಕಂಪ್ಯಾಟಬಲ್ ಇರೋ ಈ ಇಬ್ಬರು ಎರಡು ವಿಚಾರದಲ್ಲೂ ಕಾಮನ್ ಆಗಿ ಮಾಡೋ ಟೆಸ್ಟ್ಗಳು ಏನಂದರೆ, ಒಂದು ಡೋನರ್ ಸ್ಪೆಸಿಫಿಕ್ ಆ್ಯಂಟಿಬಾಡಿ ಅಂತೀವಿ, ಅಥವಾ ಇಮ್ಯುನಾಲಜಿ ಟೆಸ್ಟ್ಗಳಂತೀವಿ. ಅಂದರೆ ನಾವೇನು ಈ ಅಂಗ ಒಂದು ವ್ಯಕ್ತಿಗೆ ಕೊಡೋ ಕಿಡ್ನಿನ ಇನ್ನೊಂದು ರೋಗಿಲಿ ಹಾಕ್ತೀವಿ, ಅದು ಅವರ ರೋಗ ನಿರೋಧಕ ಶಕ್ತಿಯಿಂದ ಅದು ರಿಜೆಕ್ಟ್ ಆಗಬಹುದು. ಅದನ್ನು ನಾವು ರಿಜೆಕ್ಷನ್ ಅಂತೀವಿ. ಸೊ ಒಂದು ಪ್ರಿಪರೇಷನ್ ಫೇಸಲ್ಲಿ ಇದನ್ನು ನಾವು ಫಸ್ಟು ಪ್ರಯಾರಿಟೈಸ್ ಮಾಡ್ಕೋತೀವಿ. ಅಂದರೆ ಎಷ್ಟು ಚಾನ್ಸಸ್ ಆಫ್ ರಿಜೆಕ್ಷನ್ ಬರಬಹುದು ಅಥವಾ ಆಗಬಹುದು ಅನ್ನೋ ಈ ಸಾಧ್ಯತೆ ಮೇಲೆ ನಮ್ಮ ಮಾತ್ರೆಗಳು ಔಷಧಿಗಳು ನಿರ್ಧಾರಗಳಾಗುತ್ತವೆ. ಇನ್ನು ಟ್ರಾನ್ಸ್ಪ್ಲಾಂಟ್ ಮಾಡೋ ದಿನ ಅಥವಾ ಟ್ರಾನ್ಸ್ಪ್ಲಾಂಟ್ ಮಾಡೋ ಸಂದರ್ಭದಲ್ಲಿ ನಮಗೆ ಏನು ನಾವು ಕಿಡ್ನಿ ಜೋಡಿಸ್ತಾರೆ ಸರ್ಜನ್, ಅದು ಶರೀರಕ್ಕೆ ಹೊಂದ್ಕೋಬೇಕಾಗುತ್ತೆ. ಈ ಫೇಸಲ್ಲಿ ನಾವು ರೋಗಿಯ ಒಂದು ರೋಗ ನಿರೋಧಕ ಶಕ್ತಿನ ಜಾಸ್ತಿ ಸಪ್ರೆಸ್ ಮಾಡಬೇಕಾಗುತ್ತೆ. ಆವಾಗ ಅದನ್ನು ಇಂಡಕ್ಷನ್ ಥೆರಪಿ ಅಂತೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೆಸಿಲಿಕ್ಸಿಮ್ಯಾಬ್ ಇಲ್ಲ ATG ಅಂತೀವಿ, ಆ್ಯಂಟಿಥೈಮೋಸೈಡ್ ಗ್ಲೋಬುಲಿನ್, ಈ ಥರ ಔಷಧಿಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಇದಾಗಿ ರೋಗಿ ಕಿಡ್ನಿ ಶರೀರಕ್ಕೆ ಒಗ್ಗದ ಮೇಲೆ ಮೂತ್ರ ಬರೋಕ್ಕೆ ಶುರುವಾಗಿ ಅವರ ಕಿಡ್ನಿ ಕೆಲಸ ಪರಿಪೂರ್ಣ ಆದ ಮೇಲೆ ಡಿಸ್ಚಾರ್ಜ್ ಮಾಡೋ ಸಂದರ್ಭದಲ್ಲಿ ಮೇಂಟೆನೆನ್ಸ್ ಇಮ್ಯುನೋಥೆರಪಿ ಅಂತ ಹೇಳ್ತೀವಿ. ಅಂದರೆ ಈಗೇನು ನಾನು ಇಂಜೆಕ್ಷನ್ ಕೊಟ್ಟು ರೋಗ ನಿರೋಧಕ ಶಕ್ತಿ ಕಂಟ್ರೋಲ್ ಮಾಡಿದ್ದೆ, ಇದು ಅವರ ಜೀವನ ಇಡೀ ಆ ಏನು ಅಂಗಕಸಿ ಆಗಿರೋ ಕಿಡ್ನಿ ಇರುವ ತನಕ ತಗೋಬೇಕಾಗುತ್ತೆ. ಸೊ ಇದನ್ನು ಮಾತ್ರೆಗಳಾಗಿ ಬದಲಾವಣೆ ಮಾಡಿ ನಾವು ರೋಗಿನ ಕಳಿಸ್ಕೊಡ್ಬೇಕಾಗುತ್ತೆ. ಸೊ ಡಾಕ್ಟರ್, ಈಗ ಡೋನರ್ ಆಯ್ಕೆ ಆಯಿತು ಅಂತಿದ್ದಾಗ ಎಷ್ಟೋ ಜನ ಡೋನರ್ಸಿಗೆ ಯಾವ ಪ್ರಶ್ನೆ ತುಂಬ ಕಾಡುತ್ತೆ ಅಂದರೆ, ಕಿಡ್ನಿ ಕೊಟ್ಟ ಮೇಲೆ ನಮಗೆ ಸಮಸ್ಯೆ ಆಗಿಬಿಡುತ್ತೆ, ತುಂಬ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅನ್ನೋ ಒಂದು ವಿಚಾರ ಇಟ್ಕೊಂಡೆ ಎಷ್ಟೋ ಜನ ಮುಂದೆ ಬರೋದಿಲ್ಲ ಡೊನೇಟ್ ಮಾಡಲಿಕ್ಕೆ. ಸೊ ಕಿಡ್ನಿ ಕೊಟ್ಟ ಮೇಲೆ, ಡೊನೇಟ್ ಮಾಡಿದ ಮೇಲೆ ಅವ್ರಿಗೆ ಏನಾದರೂ ಸಮಸ್ಯೆಗಳಾಗತ್ತಾ? ಇಲ್ಲ, ಜನರಲಿ ಹೇಳೋದಾದರೆ ಏನೂ ತೊಂದರೆ ಆಗೋದಿಲ್ಲ. ಯಾಕೆಂದರೆ ನಾವು ಯಾವ ಥರ ಡೋನರ್ ಸೆಲೆಕ್ಟ್ ಮಾಡ್ತೀವಿ ಅಂದರೆ ಹೆಲ್ದಿ ಪೇಷಂಟ್ನ ಸೆಲೆಕ್ಟ್ ಮಾಡ್ತೀವಿ. ಸಪೋಸ್ ಅವ್ರಿಗೆ ಆಲ್ರೆಡಿ ಏನಾದರೂ ತೊಂದರೆ ಇದೆ ಅಂತಂದರೆ ನಾವು ಅವ್ರ ಹತ್ರ ಕಿಡ್ನಿ ತೊಗೊಳಕ್ಕೆ ಹೋಗಲ್ಲ. ಸೊ ಹೆಲ್ದಿ ಪೇಷಂಟ್ ಸೆಲೆಕ್ಟ್ ಮಾಡ್ತೀವಿ. ಆ್ಯಂಡ್ ಮೋರ್ ಓವರ್ ಒಂದು ಕಿಡ್ನಿ ಕೊಟ್ಟರೆ ಇನ್ನೊಂದು ಕಿಡ್ನಿ ಕಾಂಪನ್ಸೇಟ್ ಮಾಡುತ್ತೆ, ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಬಟ್ ಭಾಳ ಮುಖ್ಯವಾದಂದರೆ ಅವರು ರೆಗ್ಯುಲರಾಗಿ ಹೆಲ್ತ್ ಚೆಕಪ್ಪಲ್ಲಿ ಇರಬೇಕಾಗತ್ತೆ. ಅಂದರೆ ಎವ್ರಿ 1 ಇಯರ್ ಒಂದ್ಸತಿ BP ಚೆಕ್ ಮಾಡಿಸ್ಕೊಳ್ಳೋದು, ಶುಗರ್ ಚೆಕ್ ಮಾಡಿಸ್ಕೊಳ್ಳೋದು, ಈ ಥರ ಮಾಡ್ಕೊಂಡು ಹೋದರೆ ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ. ಅವರು ಈಸಿಯಾಗಿ ಕಿಡ್ನಿ ಡೊನೇಟ್ ಮಾಡ್ಬೋದು. ಅದು ಒಂದು ತಪ್ಪು ಕಲ್ಪನೆ ಅಂತ ಹೇಳ್ಬೋದು. ಡಾಕ್ಟರ್, ಈಗ ಕಿಡ್ನಿ ಯಾರು ಡೊನೇಟ್ ಮಾಡಬಹುದು ಅಂತ ಹೇಳಿದರೆ, ಈಗ ಡೋನರ್ ಆಯ್ಕೆ ಆದಮೇಲೆ ಸೊ ಆ ಪ್ರೋಸೆಸ್ ಹೇಗಿರುತ್ತೆ ಡಾಕ್ಟರ್? ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಹೇಗೆ ಮಾಡ್ತೀರಿ? ಡೋನರಿಂದ ಕಿಡ್ನಿ ತೊಗೊಂಡು ಅದಾದಮೇಲೆ ರೆಸಿಪಿಯೆಂಟಿಗೆ ಯಾವಾಗ ಸರ್ಜರಿ ಆಗುತ್ತೆ? ಈ ಒಂದು ಕಂಪ್ಲೀಟ್ ಪ್ರೋಸೆಸ್ ಬಗ್ಗೆ ನೀವು ತಿಳಿಸೋದಾದರೆ. ಈಗ ನಾವು ಕಿಡ್ನಿ ಡೋನರ್ ಹತ್ರ ನಾವು ಯಾವ ಕಿಡ್ನಿ ತೊಗೋಬೇಕು ಅಂತ ಫಸ್ಟ್ ಡಿಸೈಡ್ ಮಾಡಬೇಕು ಅಂತಂದರೆ ಕೆಲವೊಂದು ಇನ್ವೆಸ್ಟಿಗೇಷನ್ಸ್ ಮಾಡ್ತೀವಿ. ಲೈಕ್ CT ಆ್ಯಂಜಿಯೋಗ್ರಾಮ್ ಮತ್ತು DTPA ರಿನೋಗ್ರಾಮ್ ಅಂತ ಮಾಡ್ತೀವಿ. ನಾವು ಡೋನರ್ ಹತ್ರ ಕಿಡ್ನಿ ತೊಗೊಳ್ಬೇಕಾದ್ರೆ ಬೆಟರ್ ಫಂಕ್ಷನಿಂಗ್ ಕಿಡ್ನಿನ ಡೋನರಲ್ಲೇ ಬಿಟ್ಟಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾವು DTPA ಸ್ಕ್ಯಾನ್ ಅಂತ ಮಾಡಿದಾಗ ಈಗ ಒಂದು ಕಿಡ್ನಿ 45% ಬಂತು, ಇನ್ನೊಂದು ಕಿಡ್ನಿ 55% ಫಂಕ್ಷನಿಂಗ್ ಬಂತು ಅಂದಾಗ ನಾವು ಆದಷ್ಟು 45% ಇರೋ ಫಂಕ್ಷನ್ ಇರೋ ಕಿಡ್ನಿನ ನಾವು ಹಾರ್ವೆಸ್ಟ್ ಮಾಡ್ಕೊತೀವಿ.
ಬೆಟರ್ ಫಂಕ್ಷನಿಂಗ್ ಕಿಡ್ನಿನ ಡೋನರ್ ಹತ್ರನೇ ಬಿಟ್ಟಿರ್ತೀವಿ. ಸೊ ಆ ಕಿಡ್ನಿನ ನಾವು ತೆಗೆದುಕೊಂಡು ಅದನ್ನು ನಾವು ರೆಸಿಪಿಯೆಂಟ್ಗೆ ಜೋಡಣೆ ಮಾಡಲಾಗುತ್ತೆ. ಇದನ್ನು ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆ ಅಂತ ಕರಿತೀವಿ. ಇದನ್ನು ನಾವು 2 ವಿಧವಾಗಿ ಮಾಡ್ಬೋದು. ಈ ಕನ್ವೆನ್ಷನಲ್ಲಿ ನಾವು ಹೇಗೆ ಅಂದರೆ ಓಪನ್ ಸರ್ಜರಿ ಅಂತ. ಇದರಲ್ಲಿ ರೈಟ್ ಲೋವರ್ ಅಬ್ಡಮನಲ್ಲಿ ಒಂದು ದೊಡ್ಡ ಇನ್ಸಿಷನ್ ಬರುತ್ತೆ, ಲಾರ್ಜ್ ಇನ್ಸಿಷನ್ನು. ಇದರಲ್ಲಿ ನಾವು ಎಕ್ಸ್ಟ್ರಾ ಪೆರಿಟೋನಿಯಲ್ ಸ್ಪೇಸ್ ಕ್ರಿಯೇಟ್ ಮಾಡಿ ಡೋನರ್ ಕಿಡ್ನಿನ ರೆಸಿಪಿಯೆಂಟ್ ಬ್ಲಡ್ ವೆಸಲ್ಸ್ಗೆ ಸೂಚರ್ ಮಾಡ್ತೀವಿ, ಒಲಿಯೋದು. ಮತ್ತು ಯುರೇಟರ್ನ ಡೋನರ್ ಕಿಡ್ನಿದು ಯುರೇಟರ್ನ ಬ್ಲ್ಯಾಡರ್ಗೆ ಕನೆಕ್ಟ್ ಮಾಡ್ತೀವಿ. ಸೊ ಕಿಡ್ನಿ ಫಂಕ್ಷನ್ ಆದಮೇಲೆ ಯೂರಿನ್ ಏನು ಪ್ರೊಡ್ಯೂಸ್ ಆಗುತ್ತೆ ಅದು ರೆಸಿಪಿಯೆಂಟ್ ಬ್ಲ್ಯಾಡರ್ಗೆ ಬರುತ್ತೆ. ಇದು ಕನ್ವೆನ್ಷನಲ್ ಮೆಥಡ್, ಓಪನ್ ಸರ್ಜರಿ, ದೊಡ್ಡ ಇನ್ಸಿಷನ್ ಇರುತ್ತೆ ಇದರಲ್ಲಿ. ಬಟ್ ಇದನ್ನು ಸೇಫಾಗಿ ಪರ್ಫಾರ್ಮ್ ಮಾಡ್ಬೋದು. ಈಗ ಲಾಸ್ಟ್ ತುಂಬ ದಶಕಗಳಿಂದ ಅಂತ ಹೇಳ್ಬೋದು ಇದೇ ಓಪನ್ ಸರ್ಜರಿಯನ್ನು ಮಾಡ್ತಾ ಬರ್ತಾಯಿದ್ದೀವಿ. ಈಗ ರೀಸೆಂಟಾಗಿ ಲಾಸ್ಟ್ 5 to 10 ಇಯರ್ಸಿಂದ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಮೂಲಕ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ನ ಮಾಡ್ತಾಯಿದ್ದೀವಿ. ರೋಬೋಟಿಕ್ ತಂತ್ರಜ್ಞಾನದ ಮುಖಾಂತರ ತುಂಬ ಸೇಫಾಗೆ ಮಾಡ್ಬೋದು. ಕೆಲವೊಂದು ಅಡ್ವಾಂಟೇಜಸ್ ಇದೆ ರೋಬೋಟಿಕ್ ಮಾಡೋದ್ರಿಂದ. ಏನು ಅಡ್ವಾಂಟೇಜ್ ಅಂದರೆ ದ ಇನ್ಸಿಷನ್ ವಿಲ್ ಬಿ ಸ್ಮಾಲರ್. ನಾವು ಕಿಡ್ನಿನ ಪೇಷಂಟ್ ಅಬ್ಡಮನ್ ಒಳಗಡೆ ಹಾಕಬೇಕಂದ್ರೆ ಒಂದು 6ರಿಂದ 7 ಸೆಂಟಿಮೀಟರ್ ಇನ್ಸಿಷನ್ ಅಷ್ಟೇ ಸಾಕು. ವೆರಾಸ್ ಓಪನ್ ಸರ್ಜರಿನಲ್ಲಿ 15ರಿಂದ 20 ಸೆಂಟಿಮೀಟರ್ ಇನ್ಸಿಷನ್ ಮಾಡಬೇಕಾಗುತ್ತೆ. ಸೊ ಸ್ಮಾಲ್ ಇನ್ಸಿಷನಿಂದ ನಾವು ಕಿಡ್ನಿ ಒಳಗಡೆ ಹಾಕಿ ನಾವು ರೋಬೋಟಿಕ್ ತಂತ್ರಜ್ಞಾನದಿಂದ ಡೈರೆಕ್ಟಾಗಿ ವೆಸಲ್ಸ್ಗೆ ನಾವು ಸೂಚರ್ ಮಾಡಬಹುದು. ಇದು ಒಂದು. ಸೊ ಇನ್ಸಿಷನ್ ವಿಲ್ ಬಿ ಸ್ಮಾಲರ್. ಸೊ ಇನ್ಸಿಷನ್ ಸ್ಮಾಲ್ ಇರೋದ್ರಿಂದ ಪೇಷಂಟ್ಗೆ ಪೋಸ್ಟ್ ಆಪರೇಟಿವ್ಲಿ ರೆಸಿಪಿಯೆಂಟ್ಗೆ ಪೇಯ್ನ್ ಕಡಿಮೆ ಇರುತ್ತೆ, ಬಹಳ ಕಮ್ಮಿ ಇರುತ್ತೆ. ಮತ್ತು ವೂಂಡ್ ಇನ್ಫೆಕ್ಷನ್ ಚಾನ್ಸಸ್ಸು ಬಹಳ ಕಮ್ಮಿ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಪೇಷಂಟ್ ರಿಕವರಿ ವಿಲ್ ಬಿ ಫಾಸ್ಟರ್. ನಾವು ಬೇಗ ಡಿಸ್ಚಾರ್ಜ್ ಮಾಡ್ಬೋದು. ಓಪನ್ ಸರ್ಜರಿ ಕಂಪೇರ್ ಮಾಡಿದ್ರೆ ರೋಬೋಟಿಕ್ ಸರ್ಜರಿನಲ್ಲಿ ಒಂದು 2ರಿಂದ 4 ದಿನ ಮುಂಚೆನೇ ನಾವು ಡಿಸ್ಚಾರ್ಜ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಮತ್ತು ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ರೋಬೋಟಿಕ್ ಸರ್ಜರಿ ಏನಪ್ಪ ಅಂತಂದರೆ ಲಿಂಫೋಸಿಲ್ ಫಾರ್ಮೇಷನ್. ಯೂಶ್ವಲಿ ಓಪನ್ ಸರ್ಜರಿನಲ್ಲಿ ಲಿಂಫೋಸಿಲ್ ಫಾರ್ಮೇಷನ್ ಅಂತ ಆಗುತ್ತೆ ಅರೌಂಡ್ ದ ಕಿಡ್ನಿ. ಆ ಚಾನ್ಸಸ್ ಭಾಳ ಕಡಿಮೆ ರೋಬೋಟಿಕ್ ಸರ್ಜರಿ, ಬಿಕಾಸ್ ಇಟ್ಸ್ ಎ ಇಂಟ್ರಾಪೆರಿಟೋನಿಯಲ್ ಸರ್ಜರಿ. ದಟ್ ಈಸ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್. ಅದು ಬಿಟ್ಟರೆ ಈಗ ಹರ್ನಿಯಾ ಫಾರ್ಮೇಷನ್ನು ಇದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಯಾವುದರಲ್ಲಿ, ಓಪನ್ ಸರ್ಜರಿನಲ್ಲಿ. ಅದೆಲ್ಲ ಬಹಳ ಕಡಿಮೆ ಆಗುತ್ತೆ. ಮತ್ತು ಕಾಸ್ಮೆಟಿಕಲಿ ಆಲ್ಸೋ ಇಫ್ ಯು ಆಸ್ಕ್ ಮೀ, ಡೆಫಿನೆಟ್ಲಿ ರೋಬೋಟಿಕ್ ಸರ್ಜರಿನಲ್ಲಿ ಸ್ಮಾಲರ್ ಇನ್ಸಿಷನ್ ಇರೋದ್ರಿಂದ ಕಾಸ್ಮೆಟಿಕಲಿ ಇಟ್ ಈಸ್ ಬೆಟರ್. ಸೊ ಯು ಡೋಂಟ್ ಸಿ ದಟ್ ಬಿಗ್ಗರ್ ಇನ್ಸಿಷನ್. ಈಗ ಆಪ್ರೇಷನ್ ಹೇಗಾಗುತ್ತೆ, ಸರ್ಜಿಕಲ್ ಆಪ್ಷನ್ಸ್ ಏನಿರುತ್ತೆ ಅದನ್ನು ತಿಳ್ಕೊಂಡ್ವಿ. ಸೊ ಪೋಸ್ಟ್ ಆಪ್ರೇಷನ್ ಕಿಡ್ನಿ ಕಸಿ ಆದಂತಹ ವ್ಯಕ್ತಿಯ ಲೈಫ್ ಸ್ಟೈಲ್ ಹೇಗಿರಬೇಕು ಡಾಕ್ಟರ್? ಡೂಸ್ ಆ್ಯಂಡ್ ಡೋಂಟ್ಸ್ ಇರುತ್ತೆ. ಆ್ಯಂಡ್ ಎಷ್ಟೋ ಬಾರಿ ಕೆಲವರು ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ತುಂಬ ಮಾಡೋ ಹಾಗಿಲ್ಲ ಅಂತ ಇರುತ್ತೆ. ಸೊ ಕಂಪ್ಲೀಟ್ ಅವ್ರ ಲೈಫ್ ಸ್ಟೈಲ್ ಯಾವ ರೀತಿಯಾಗಿ ಬದಲಾವಣೆ ಆಗತ್ತೆ? ಮೇಡಮ್, ನಿಮ್ಮ ಪ್ರಶ್ನೆಗೆ ಒಂದೇ ವಾಕ್ಯದಲ್ಲಿ ಉತ್ತರ ಕೊಡಬೇಕು ಅಂದರೆ, ಒಂದು ಅಂಗ ಕಸಿ ಆದಮೇಲೆ ಒಂದು ಕಿಡ್ನಿ ರೋಗಿ ಆಗಿರಲ್ಲ. ನಿಮ್ಮ ಥರ ನಾರ್ಮಲ್ ವ್ಯಕ್ತಿಗಳಾಗಿ ಜೀವನ ಮಾಡ್ತಿರ್ತಾರೆ. ಏನು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗ್ತಾರೆ, ಅದಾದಮೇಲೆ ಅವ್ರಿಗೆ ಕೆಲವು ಔಷಧಿಗಳಿರುತ್ತೆ. ಏನು ಸರ್ಜಿಕಲಿ ರಿಲೇಟೆಡ್ ಅವ್ರಿಗೆ ಒಂದು ಸ್ವಲ್ಪ ಬೆಡ್ ರೆಸ್ಟ್ ಅಂತ ಹೇಳ್ತೀವಿ, 2-3 ವಾರ. ಅದಾದಮೇಲೆ ಅವರ ಜೀವನ ನಿಮ್ಮ ಥರ ಇರುತ್ತವೆ. ಪಥ್ಯಗಳಲ್ಲೂ ಕೂಡ ಅಂಥ ಮಟ್ಟಿಗೆ ಏನು ಅವರಿಗೆ ರಿಸ್ಟ್ರಿಕ್ಷನ್ಸ್ ಅಂತ ಇರೋದಿಲ್ಲ. ಅವರು ಇಂಪಾರ್ಟೆಂಟ್ ಏನು ಅಂದರೆ ಅವ್ರ ಔಷಧಿಗಳಿರುತ್ತೆ ಅದನ್ನು ರೆಗ್ಯುಲರಾಗಿ ತೊಗೋಬೇಕಾಗತ್ತೆ, ನೀಟಾಗಿ ನೀರು ಕುಡಿಬೇಕಾಗತ್ತವೆ. ಈ ಏನು ಇಮ್ಯುನೋಸಪ್ರೆಷನ್ ಅಥವಾ ಔಷಧಿಗಳು ಅಂತ ಹೇಳಿದೆ, ಇದರಿಂದ ಇನ್ಫೆಕ್ಷನ್ ರಿಸ್ಕ್ ಕಂಪ್ಯಾರಿಟಿವ್ಲಿ ಒಂದು ನಾರ್ಮಲ್ ವ್ಯಕ್ತಿಗಳಿಗಿಂತ ಜಾಸ್ತಿ ಇರುತ್ತೆ. ಹಾಗಾಗಿ ಫಸ್ಟ್ 3ರಿಂದ 6 ತಿಂಗಳು ಅವರನ್ನು ನಾವು ಇದು ಎಲ್ಲಿ ರಿಸ್ಕ್ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ದೇವಸ್ಥಾನಗಳಾಗಿರ್ಬೋದು ಇಲ್ಲ ಫಂಕ್ಷನ್ಗಳಾಗಿರ್ಬೋದು, ಎಲ್ಲಿ ರಿಸ್ಕ್ ಇರುತ್ತೆ ಆ ಥರ ಜಾಗಗಳನ್ನ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಸ್ವಲ್ಪ ಮಾಸ್ಕ್ಗಳು ವೇರ್ ಮಾಡೋಕ್ಕೆ ಹೇಳ್ತೀವಿ. ಅದು ಬಿಟ್ಟು ಒಮ್ಮೆ 6 ತಿಂಗಳು 1 ವರ್ಷ ಕ್ರಾಸ್ ಆದಮೇಲೆ ಯೂಶ್ವಲಿ ಅವರು ಒಂದು ನಾರ್ಮಲ್ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾರೆ. ಈಗ ನೀವು ನಮ್ಮ ಅನುಭವದಲ್ಲಿ ಅಂತ ಕೇಳಿದ್ರೆ ಟ್ರಾನ್ಸ್ಪ್ಲಾಂಟ್ ಆಗಿ ಮದುವೆ ಆಗಿ ಮಕ್ಕಳಾಗಿರೋ ಫಿಮೇಲ್ ಪೇಷಂಟ್ಸ್ ಕೂಡ ಇದ್ದಾರೆ, ತಂದೆ ಆಗಿರೋರು ಕೂಡ ಇದ್ದಾರೆ, 15 ವರ್ಷ 20 ವರ್ಷದಿಂದ ಜೀವನ ಮಾಡ್ತಿರೋರು ಇದ್ದಾರೆ. ಸೊ ಒಂದು ಟ್ರಾನ್ಸ್ಪ್ಲಾಂಟ್ ಆಗಿ ರಿಜೆಕ್ಷನ್ ಆಗಿ ಅಂದರೆ ಒಂದು 10 ವರ್ಷ ಆಗಿ 15 ವರ್ಷ ಆಗಿ ರಿಜೆಕ್ಷನ್ ಆಗಿ ಮತ್ತೆ ಇನ್ನೊಂದು ಅಂಗಕಸಿ ಮಾಡಿಕೊಂಡು ಜೀವನ ಮಾಡ್ತಿರೋರು ಇದ್ದಾರೆ. ಸೊ ಖಂಡಿತವಾಗ್ಲೂ ಒಂದು ಕಿಡ್ನಿ ರೋಗಿ ಅಂತ ಬಂದಾಗ ಅಂಗಕಸಿ ಅನ್ನೋದು ಅವ್ರ ಜೀವನದಲ್ಲಿ ಒಂದು ಹೊಸ ಒಂದು ಬೆಳಕೆ. ಸೊ ಅವ್ರು ಖಂಡಿತವಾಗ್ಲೂ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಒಳ್ಳೆ ಜೀವನ ಇರುತ್ತೆ ಅವ್ರಿಗೆ. ಸೊ ಆ ಥರ ಅಂದರೆ ಒಂದು ರೋಗಿ ಅನ್ನೋ ಒಂದು ವಿಚಾರದಿಂದ ಆಚೆ ಬಂದುಬಿಡ್ತಾರೆ. ಸೊ ಅವರು ಒಂದು ನಾರ್ಮಲ್ ಲೈಫ್ ಸ್ಟೈಲ್ ಆಗೋಗುತ್ತೆ. ಸೊ ನೀವು ಹೇಗೆ ಆ್ಯಕ್ಟಿವಿಟೀಸ್, ಈಗ ಫಿಸಿಕಲ್ ಆ್ಯಕ್ಟಿವಿಟಿ ಆಗಿರ್ಬೋದು ಅಥವಾ
ಭಾವನೆಗಳು ಎಮೋಷ್ನಲ್ ಆಗಿರ್ಬೋದು. ಸೊ ಒಂದು ಪರಿಪೂರ್ಣ ಲೈಫ್ ಸಿಗುತ್ತೆ. ಇದು ಕ್ವಾಲಿಟಿ ಆಫ್ ಲೈಫ್ ಅಂತ ನಾವೇನಂತೀವಿ, ಇಟ್ ವಿಲ್ ಬಿ ವೇ ಅಹೆಡ್. ತುಂಬಾ ಚೆನ್ನಾಗಿರ್ತಾರೆ. ಸೊ ಡಾಕ್ಟರ್, ಈಗ ಪೋಸ್ಟ್ ಆಪ್ ರಿಕವರಿ ಅಂತ ಬಂದಾಗ ರೆಸಿಪಿಯೆಂಟಿಗೆ ಡೋನರ್ಗೂ ಕೂಡ ರಿಕವರಿ ಪ್ರೋಸೆಸ್ ಏನಾದರೂ ಚೇಂಜಸ್ ಇರುತ್ತಾ ಡಾಕ್ಟರ್? ಯಾವ ರೀತಿ ಫಾಲೋಅಪ್ ಕೇರ್ ಇರಬೇಕು, ಹೇಗೆ? ಈಗ ನಾವು ಡೋನರ್ ನೆಫ್ರೆಕ್ಟಮಿನ ಕಾಮನ್ ಆಗಿ ಲ್ಯಾಪ್ರೋಸ್ಕೋಪಿ ಮುಖಾಂತರ ಮಾಡ್ತೀವಿ. ರೊಬೊಟಿಕಲಿ ಕೂಡ ಮಾಡ್ಬೋದು, ಲ್ಯಾಪ್ರೋಸ್ಕೋಪಿಕಲಿ ಸೇಮ್ ರಿಸಲ್ಟ್ಸ್. ಮುಂಚೆ ಎಲ್ಲ ಜಾಸ್ತಿ ಓಪನ್ ಸರ್ಜರಿ ಮಾಡ್ತಾಯಿದ್ವಿ. ಓಪನ್ ಸರ್ಜರಿನಲ್ಲಿ ಏನಾಗುತ್ತೆ, ಡೋನರ್ಗೆ ರಿಬ್ ಕಟಿಂಗ್ ಇನ್ಸಿಷನ್ ಎಲ್ಲ ಮಾಡಿ ಅವ್ರಿಗೆ ಪೋಸ್ಟ್ ಆಪ್ಟಿವ್ ರಿಕವರಿ ಸ್ವಲ್ಪ ಡಿಲೇ ಆಗ್ತಾಯಿತ್ತು ಬಿಕಾಸ್ ಆಫ್ ಪೇಯ್ನು ಮತ್ತು ಲಂಗ್ ಕಾಂಪ್ಲಿಕೇಶನ್ಸು, ಬ್ಲೀಡಿಂಗ್ ಕಾಂಪ್ಲಿಕೇಶನ್ಸು ಅಥವಾ ವೂಂಡ್ ಇನ್ಫೆಕ್ಷನ್ ಇದೆಲ್ಲ ಜಾಸ್ತಿ ಇತ್ತು. ಈಗ ನಾವು ಲ್ಯಾಪ್ರೋಸ್ಕೋಪಿಕ್ ಡೋನರ್ ನೆಫ್ರೆಕ್ಟಮಿಯಿಂದ ಸೊ ಆ ಕಾಂಪ್ಲಿಕೇಶನ್ಸ್ ಎಲ್ಲ ಕಡಿಮೆ ಇದೆ. ಸೊ ದ ಪೇಷಂಟ್ ರಿಕವರಿ ಸೋ ಫಾಸ್ಟ್. ನಾವು ಯೂಶ್ವಲಿ 3 ಡೇಸ್ಗೆ ಡೋನರ್ನ ಡಿಸ್ಚಾರ್ಜ್ ಮಾಡ್ತೀವಿ. ರೆಸಿಪಿಯೆಂಟ್ ಯೂಶ್ವಲಿ ವಿ ಡಿಸ್ಚಾರ್ಜ್ ಆನ್ 6th or 7th ಪೋಸ್ಟ್ ಆಪರೇಟಿವ್ ಡೇ. ಸೊ ಡಾಕ್ಟರ್, ಈಗ ಮತ್ತೊಂದು ಡೋನರ್ಸಿಗೆ ಯಾವ ರೀತಿಯ ಒಂದಷ್ಟು ಕ್ವೆಶನ್ಸ್ ಇದೆ ಅಂತಂದರೆ, ನಾನೀಗ ಕಿಡ್ನಿ ಡೊನೇಟ್ ಮಾಡ್ತೀನಿ ಅಂತಂದಾಗ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಹೋದಾಗ 2 ಕಿಡ್ನಿ ತೊಗೊಂಡ್ಬಿಡ್ತಾರೆ, 2 ಕಿಡ್ನಿನೂ ಯೂಸ್ ಮಾಡ್ಕೋತಾರೆ, ಈ ರೀತಿ ಸಾಕಷ್ಟು ಡೌಟ್ಗಳಿದೆ. ಸೊ 2 ಕಿಡ್ನಿ ಕಸಿ ಮಾಡೋಕ್ಕಾಗತ್ತಾ ಡಾಕ್ಟರ್ ಅಟ್ ಟೈಮ್? 2 ಕಿಡ್ನಿ ಕೊಡ್ಬೋದಾ ಒಬ್ಬ ಮನುಷ್ಯ? ಇಂಪಾಸಿಬಲ್. ಈಗ 2 ಕಿಡ್ನಿ ಕೊಟ್ಬಿಟ್ರೆ ಒಬ್ಬ ಮನುಷ್ಯ ಅವ್ರಿಗೆ ಕಿಡ್ನಿ ಇಲ್ಲದಂಗೆ ಆಗುತ್ತೆ, ಆಗ ಅವರು ಡಯಾಲಿಸಿಸ್ಗೆ ಹೋಗ್ಬಿಡ್ತಾರೆ. ಇಟ್ ಈಸ್ ಇಂಪಾಸಿಬಲ್. ಆ ಥರ ಅಲ್ಲ. ಸೊ ಕಿಡ್ನಿ ಡೊನೇಷನ್ ಈಸ್ ಆಲ್ವೇಸ್ ಓನ್ಲಿ 1 ಕಿಡ್ನಿ. 1 ಕಿಡ್ನಿನ ಅವ್ರು ಕೊಡ್ತಾರೆ. 1 ಕಿಡ್ನಿನ ಅದು ನಾವು ಏನು ಡೋನರ್ನ ನಾವು ಸೆಲೆಕ್ಟ್ ಮಾಡಿರ್ತೀವಿ, ಆ ಕಿಡ್ನಿ ಕೊಡೋಕ್ಕೆ ಅವ್ರು ಎಲಿಜಿಬಲ್ ಇದ್ದಾರಾ, ಸೇಫ್ ಇದ್ದಾರಾ ಅವರು. ಈಗ ಇನ್ನೊಂದು ಕಿಡ್ನಿನಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ನೋ, ವಿ ಕೆನಾಟ್ ಟೇಕ್. ಸೊ ಓನ್ಲಿ ಇಫ್ ಇಟ್ ಈಸ್ ಎವ್ರಿಥಿಂಗ್ ಈಸ್ ಫೈನ್, ಇನ್ವೆಸ್ಟಿಗೇಷನ್ ವೈಸು ಎಲ್ಲ ಅದು ನಾರ್ಮಲೇ ಇರೋ ವ್ಯಕ್ತಿಯಿಂದ ಕೂಡ ಮಾತ್ರ ನಾವು ಒಂದು ಕಿಡ್ನಿನ ಸೇಫಾಗಿ ತೊಗೊಂಡು ನಾವು ರೆಸಿಪಿಯೆಂಟ್ಗೆ 1 ಕಿಡ್ನಿ ಹಾಕಿದ್ರೆ ಸಾಕು. ಸೊ ನೋ ನೀಡ್ ಟು ರೀಪ್ಲೇಸ್ ಬೋತ್ ದ ಕಿಡ್ನೀಸ್ ಟು ದ ರೆಸಿಪಿಯೆಂಟ್. ಯಾರು ಬೇಕಾದರೂ ಯಾರಿಗೆ ಡೊನೇಟ್ ಮಾಡಬಹುದಾ, ಅಥವಾ ಈಗ ರೆಸಿಪಿಯೆಂಟಿಗೆ ಈ ಡೋನರ್ ಮ್ಯಾಚ್ ಆಗದೇ ಇರೋ ಚಾನ್ಸಸ್ ಇರುತ್ತಾ, ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತಾ? ಆ ಆ್ಯಂಗಲಲ್ಲಿ ನೀವು ಹೇಳೋದಾದ್ರೆ ಡಾಕ್ಟರ್? ಅದಕ್ಕೆಲ್ಲ ನಾವು ಬ್ಲಡ್ ಗ್ರೂಪಿಂಗು, ಕ್ರಾಸ್ ಮ್ಯಾಚಿಂಗು, HLA ಟೈಪಿಂಗ್ ಇದೆಲ್ಲ ಮಾಡಬೇಕಾಗತ್ತೆ. ಅದೆಲ್ಲ ನೆಫ್ರಾಲಜಿ ಅವರು ಅದನ್ನೆಲ್ಲ ವರ್ಕಪ್ ಮಾಡಿ ಸೂಟಬಲ್ ಇದ್ದಾಗಷ್ಟೇ ನಾವು ಆ ಪೇಷಂಟ್ನ ಈ ಡೋನರ್ ಅಂತ ಸೆಲೆಕ್ಟ್ ಮಾಡ್ತೀವಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ, ಈಗ ಯಾರೋ ಅನ್ರಿಲೇಟೆಡ್ಗೆಲ್ಲ ಕಿಡ್ನಿ ಡೋನರ್ ಮಾಡೋಕ್ಕಾಗಲ್ಲ. ಸೊ 1st ಡಿಗ್ರಿ ಆ್ಯಂಡ್ 2nd ಡಿಗ್ರಿ ರಿಲೇಟಿವ್ಸ್ ಅಷ್ಟೇ. 1st ಡಿಗ್ರಿ ರಿಲೇಟಿವ್ಸ್ ಅಂದರೆ ಯಾರು? ಅಪ್ಪ ಅಮ್ಮ ಇರ್ಬೋದು, ಮಗ ಮಗಳು, ಅಕ್ಕ ತಮ್ಮ, ಅಣ್ಣ ತಂಗಿ, ತಂದೆ ತಾಯಿ, ಹೆಂಡತಿ, ಇದೆಲ್ಲ 1st ಡಿಗ್ರಿನಲ್ಲಿ ಬರ್ತಾರೆ. 2nd ಡಿಗ್ರಿ ಅಂದರೆ ಚಿಕ್ಕಪ್ಪ ಚಿಕ್ಕಮ್ಮ, ಅವ್ರ ಮಕ್ಕಳು, ಸೋದರ ಮಾವ, ಇವರೆಲ್ಲ 2nd ಡಿಗ್ರಿ. ಸೊ ಇವರಷ್ಟೇ ಆ್ಯಸ್ ಪರ್ ದ ಲಾ ಎಲಿಜಿಬಲ್ ಟು ಗಿವ್ ಕಿಡ್ನಿ. ಈಗ ನಾವು ಅನ್ನೋನ್ ಪರ್ಸನಿಂದ ಅವರು ಈಗ ಕಿಡ್ನಿ ಡೊನೇಟ್ ಮಾಡ್ತೀನಿ ಅಂತ ಬಂದರೆ ವಿ ಕೆನಾಟ್ ಟೇಕ್. ಆ್ಯಸ್ ಪರ್ ದ ಲಾ ಇಟ್ ಈಸ್ ಓನ್ಲಿ 1st and 2nd ಡಿಗ್ರಿ ರಿಲೇಟಿವ್ಸ್. ಓಕೆ, ಇದು ಲಿವಿಂಗ್ ಡೋನರ್ಸ್ ಎಲ್ಲ ಆಯಿತು ಡಾಕ್ಟರ್. ಕೆಡವರಲ್ಲಿ ಯಾರು ಬೇಕಾದರೂ, ಅದು ಡಿಪೆಂಡಿಂಗ್ ಆನ್ ದ ಒಂದು ನಮ್ಮದು ಸ್ಟೇಟಲ್ಲಿ ಒಂದು ರಿಜಿಸ್ಟ್ರಿ ಇರುತ್ತೆ, ಯಾರ್ಯಾರು ಪೇಷಂಟ್ಸು ಕಿಡ್ನಿ ಫೇಲ್ಯೂರಿಂದ ಬಳಲ್ತಾ ಇದ್ದಾರೆ ಅಂತ ಅವರು ಅದಕ್ಕೆ ರಿಜಿಸ್ಟರ್ ಮಾಡಿರ್ತಾರೆ. ಅವ್ರ ನಂಬರ್ ಬರುತ್ತೆ ಮೇಲ್ಗಡೆ. ಆ ಲಿಸ್ಟಲ್ಲಿ ಯಾರು ಇರ್ತಾರೆ, ಆ ಸೂಟಬಲ್ ಡೋನರ್ ಸಿಕ್ಕಿದ ತಕ್ಷಣ ಅಂದರೆ ಮ್ಯಾಚ್ ಮಾಡಿ, ಬ್ಲಡ್ ಗ್ರೂಪಿಂಗ್ ಎಲ್ಲ ಮ್ಯಾಚ್ ಮಾಡಿ ಯಾರಿಗೆ ಮ್ಯಾಚ್ ಆಗುತ್ತೆ ಅದು ಕೆಡವರ್ ಕಿಡ್ನಿ ಅವ್ರಿಗೆ ಅದು ಸಿಗುತ್ತೆ. ಸೊ ಡಾಕ್ಟರ್, ಈಗ ರೊಬಾಟಿಕ್ ಸರ್ಜರಿ ಅನ್ನೋದು ಮೆಡಿಕಲ್ ಫೀಲ್ಡಲ್ಲಿ ಒಂದು ರೀತಿ ಎವ್ಯಾಲ್ಯೂಯೇಷನ್ ಅಂತಲೇ ಹೇಳ್ಬಹುದು. ಇತ್ತೀಚಿನ ದಿನದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ರೋಬೋಟ್ನ ಇಂಟ್ರೊಡ್ಯೂಸ್ ಮಾಡಿದಾಗಿಂದ. ಸೊ ಯೂರಾಲಜಿ ಡಿಪಾರ್ಟ್ಮೆಂಟಲ್ಲಿ ರೋಬೋಟಿಂದ ಮತ್ತೆ ಯಾವ ಪ್ರೊಸೀಜರ್ಗಳಾಗುತ್ತೆ ಡಾಕ್ಟರ್ ಅಪಾರ್ಟ್ ಫ್ರಮ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್? ಈಗ ರೋಬೋಟಲ್ಲಿ ನಾವು ಫಸ್ಟ್ ಆಫ್ ಆಲ್ ವಿ ಶುಡ್ ಸಿ ದ ಅಡ್ವಾಂಟೇಜಸ್. ಏನು, ರೋಬೋಟು ಮ್ಯಾಗ್ನಿಫಿಕೇಷನ್ ಚೆನ್ನಾಗಿರುತ್ತೆ ಕಂಪೇರ್ ಟು ಲ್ಯಾಪ್ರೋಸ್ಕೋಪಿಯ ಓಪನ್ ಸರ್ಜರಿ. ಮ್ಯಾಗ್ನಿಫಿಕೇಷನ್ ಇಸ್ ವೆರಿ ಗುಡ್. ಮತ್ತು ಇನ್ಸ್ಟ್ರೂಮೆಂಟ್ ಮೆನೋವರಬಿಲಿಟಿ, ದ ಡೆಕ್ಸ್ಟ್ರಿಟಿ ಅಂತ ಏನು ಕರಿತೀವಿ, ರಿಸ್ಟ್ ಲೈಕ್ ಮೂವ್ಮೆಂಟ್ ಆಗುತ್ತೆ. ನಮಗೆ 2-3 ಆರ್ಮ್ಸ್ ಹಾಕೊಂಡು ನಾವು 3 to 4 ಹ್ಯಾಂಡ್ಸ್ ಇನ್ಸೈಡ್ ದ ಅಬ್ಡಮನ್ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇಟ್ ವಿಲ್ ಹೆಲ್ಪ್ ಅಸ್ ಟು ಪರ್ಫಾರ್ಮ್ ದ ಸರ್ಜರಿ ವಿತ್ ಅ ಗ್ರೇಟ್ ಪ್ರಿಸಿಷನ್. ಸೊ ಅಪಾರ್ಟ್ ಫ್ರಮ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ವಿ ಆಲ್ಸೋ ಡೂ ನರ್ವ್ ಸ್ಪೇರಿಂಗ್ ರೋಬೋಟಿಕ್ ರ್ಯಾಡಿಕಲ್ ಪ್ರಾಸ್ಟೇಟೆಕ್ಟಮಿ ಅಂತ. ಈ ಸರ್ಜರಿನ ನಾವು ಕ್ಯಾನ್ಸರ್ ಪ್ರಾಸ್ಟೇಟಲ್ಲಿ ಮಾಡ್ತೀವಿ. ಕ್ಯಾನ್ಸರ್ ಪ್ರಾಸ್ಟೇಟಲ್ಲಿ ಏನು ಮಾಡಬೇಕಾಗುತ್ತೆ, ನಾವು ಪೂರಾ ಪ್ರಾಸ್ಟೇಟ್ ಮತ್ತು ಸೆಮಿನಲ್ ವೆಸಿಕಲ್ಸ್ ಎಲ್ಲ ತೆಗಿಬೇಕಾಗತ್ತೆ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಅಕ್ಕಪಕ್ಕ ನರ್ವ್ಸ್ ಎಲ್ಲ ಅಂದರೆ ಪೊಟೆನ್ಸಿ ಮತ್ತು ಕಾಂಟಿನೆನ್ಸ್ ಮೇಂಟೈನ್ ಮಾಡೋಕ್ಕೆ ನರ್ವ್ಸ್ ಎಲ್ಲ ಹೋಗ್ತಾ ಇರುತ್ತೆ, ಅದೆಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಓಪನ್ ಸರ್ಜರಿ ಇದರಲ್ಲೆಲ್ಲ. ಸೊ ಈ ನಾವು ರೋಬೋಟಿಕಲ್ಲಿ ಆ ನರ್ವ್ಸ್ನ ಸ್ಪೇರ್ ಮಾಡಿದಾಗ ಅವ್ರಿಗೆ ಪೋಸ್ಟ್ ಆಪರೇಟಿವ್ಲಿ ಕಾಂಟಿನೆನ್ಸು ಮತ್ತು ಸೆಕ್ಷುವಲ್ ಫಂಕ್ಷನು ಎಲ್ಲ ಪ್ರಿಸರ್ವ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ನರ್ವ್ ಸ್ಪೇರಿಂಗ್ ರೋಬೋಟಿಕ್ ರ್ಯಾಡಿಕಲ್ ಪ್ರಾಸ್ಟೇಟೆಕ್ಟಮಿ. ಇದಲ್ಲದೆ ಬೇರೆ ಏನು ರೋಬೋಟಿಕ್ ಸರ್ಜರಿ ಮಾಡ್ತೀವಿ ನಾವು ಯೂರಾಲಜಿಲಿ ಅಂತ ಅಂದರೆ ಪಾರ್ಷಿಯಲ್ ನೆಫ್ರೆಕ್ಟಮಿ, ನೆಫ್ರಾನ್ ಸ್ಪೇರಿಂಗ್ ಪಾರ್ಷಿಯಲ್ ನೆಫ್ರೆಕ್ಟಮಿ ಅಂತ. ಈಗ ಕಿಡ್ನಿನಲ್ಲಿ ಒಂದು ಭಾಗದಲ್ಲಿ ಒಂದು 4 ಸೆಂಟಿಮೀಟರ್ ಕಿಡ್ನಿ ಟ್ಯೂಮರ್ ಇದೆ ಅಂದ್ಕೊಳ್ಳಿ. ಸೊ ಅದಕ್ಕೆ ನಾವು ಪೂರಾ ಕಿಡ್ನಿ ತೆಗಿಯೋ ಅವಶ್ಯಕತೆ ಇಲ್ಲ.
ಸೊ ಈ ರೋಬೋಟಿಕ್ ತಂತ್ರಜ್ಞಾನದಿಂದ ನಾವೇನು ಮಾಡ್ಬೋದು, ಬರೀ ಆ ಟ್ಯೂಮರು ಮತ್ತು ಥಿನ್ ಟಿಶ್ಯೂ ಆಫ್ ನಾರ್ಮಲ್ ಕಿಡ್ನಿ ಅಷ್ಟು ತೆಗೆದ್ರೆ ಸಾಕು. ಸೊ ನಮಗೆ ಅದರಲ್ಲಿ ಕ್ಯಾನ್ಸರ್ ಕ್ಯೂರು ಸಿಗುತ್ತೆ ಮತ್ತು ರಿಮೈನಿಂಗ್ ಹೆಲ್ದಿ ಕಿಡ್ನಿನ ನಾವು ಪೇಷಂಟ್ಗೆ ಬಿಡ್ತೀವಿ, ಅಲ್ಲೇ ಉಳಿಸ್ಕೊಳ್ತೀವಿ. ಸೊ ಮುಂಚೆ ಈಗ ಫಾರ್ ಎಕ್ಸಾಂಪಲ್ ಅವಾಗ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಈ ಥರ ಇದ್ದಾಗ ಮುಂದೊಂದು ದಿನ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಈ ಥರ ಕಿಡ್ನಿನ ಉಳಿಸ್ಕೊಂಡ್ರೆ ಸೊ ಅದನ್ನು ನಾವು ತಡೆಗಟ್ಬೋದು. ಸೊ ಡಾಕ್ಟರ್, ಈಗ ಈ ಆರ್ಗನ್ ಡೊನೇಷನ್ ಅನ್ನೋದು ಒಂದು ಮಹತ್ತರ ಕಾರ್ಯ ಅಂತಲೇ ಹೇಳ್ಬೋದು. ಬಿಕಾಸ್ ಎಷ್ಟೋ ಜನರ ಜೀವ ಉಳಿಯುತ್ತೆ. ಒಬ್ಬ ವ್ಯಕ್ತಿ ಆರ್ಗನ್ ಡೊನೇಷನಿಗೆ ಕೆಡವರಿಗೆ ಡೊನೇಷನ್ ಆದರೂ ಆಗಿರಬಹುದು ಅಥವಾ ಲಿವಿಂಗ್ ಡೋನರ್ ಆದರೂ ಆಗಿರಬಹುದು ಮುಂದೆ ಬರೋದು. ಬಟ್ ಈ ಅವೇರ್ನೆಸ್ ತುಂಬ ಜನರಲ್ಲಿ ಕಮ್ಮಿ, ಯಾರೂ ಕೂಡ ಮುಂದೆ ಬರೋದಿಲ್ಲ ಡೊನೇಟ್ ಮಾಡಲಿಕ್ಕೆ. ಸೊ ಹೌ ಇಂಪಾರ್ಟೆಂಟ್ ಇಟ್ ಇಸ್ ಟು ಡೊನೇಟ್? ಮತ್ತೊಬ್ಬ ರೋಗಿಯ ಪ್ರಾಣವನ್ನು ಉಳಿಸೋ ಕಾರ್ಯ ಆಗ್ತಾ ಇದೆ ಅಂದರೆ ಅದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಡೊನೇಟ್ ಮಾಡೋ ಪ್ರೋಸೆಸ್ ಏನಿರುತ್ತೆ ಡಾಕ್ಟರ್? ಈಗ ನನ್ನ ಆರ್ಗನ್ ಡೊನೇಟ್ ಮಾಡಬೇಕು, ಇಚ್ಛೆ ಪಡ್ತಾ ಇದ್ದೀನಿ, ಲಿವಿಂಗ್ ಡೋನರ್ ಆಗ್ತೀನಿ ಅಂತಿದ್ದಾಗ ಪ್ರೋಸೆಸ್ ಏನಿರುತ್ತೆ? ಅದು ಪ್ರೋಸೆಸ್ ಅಂದರೆ ಮೇಡಮ್ ನೋಡಿ, ಈಗ ಅವ್ರು ಡೊನೇಟ್ ಮಾಡಬೇಕು ಅಂದ್ಕೊಂಡ್ರು ಈ ಕ್ಯಾನ್ ಡೊನೇಟ್ ಓನ್ಲಿ ಟು ದ ರಿಲೇಟಿವ್ಸ್. ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ ರಿಲೇಟಿವ್ಸಲ್ಲೇ ಡೊನೇಟ್ ಮಾಡಬೇಕು. ಸೊ ಡೊನೇಟ್ ಮಾಡೋಕ್ಕೆ ಮುಂಚೆ ನಾವು ಅದು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅಂದರೆ ಅದು ಅವರು ಒಂದು ಪರ್ಟಿಕ್ಯುಲರ್ ಜಾಗಕ್ಕೆ ಹೋಗಿ ಅದು ಪ್ರೂವ್ ಮಾಡಬೇಕು, ಅವರು ನಮ್ಮ ರಿಲೇಟಿವ್ಸು ಅಂತ. ವಂಶ ವೃಕ್ಷ ಎಲ್ಲ ತಗೊಂಡು ಅದರೆಲ್ಲ ಪ್ರೂವ್ ಮಾಡಿ, ಅದು ಅವರು ವಕೀಲರು ಮತ್ತು ಅದೆಲ್ಲ ಪ್ರೂವಿಂಗ್ ಅಥಾರಿಟಿ ಏನಿರುತ್ತೆ ಅವರೆಲ್ಲ ಒಪ್ಕೊಂಡ್ರಷ್ಟೇ ಅವರು ಡೊನೇಟ್ ಮಾಡೋಕ್ಕಾಗುತ್ತೆ. ಡೊನೇಟ್ ಮಾಡೋಕ್ಕೆ ಮುಂಚೆ ನಾನು ಹೇಳಿದಾಗೆ ಬೇರೆ ಎಲ್ಲ ಟೆಸ್ಟ್ ಎಲ್ಲ ಮಾಡ್ತೀವಿ. ಅವ್ರು ಬೇರೆ ಹೆಲ್ತ್ ಕಂಡೀಷನ್ಸ್ ಹೇಗಿದೆ, ಆ್ಯಕ್ಟಿವ್ ಸ್ಮೋಕರ್ ಇದ್ದಾರಾ, ಅವರು ಏನಾದ್ರು ಡ್ರಗ್ ಅಬ್ಯೂಸ್ ಇದೆಯಾ ಅದೆಲ್ಲ ನೋಡ್ತೀವಿ. ಅದೇನು ಇರಬಾರ್ದು. ಡೊನೇಟ್ ಮಾಡೋರು ಒಳ್ಳೆ ಆರೋಗ್ಯಕರ ಸ್ಥಿತಿನಲ್ಲಿ ಇರಬೇಕು. ಅಂಥವ್ರಷ್ಟೇ ಡೊನೇಟ್ ಮಾಡಬೇಕಾಗತ್ತೆ. ಮತ್ತು ಇನ್ನೊಂದು ಏನು ಇಂಪಾರ್ಟೆಂಟ್ ವಿಚಾರ ಹೇಳಲಿಕ್ಕೆ ಬರ್ತೀನಿ ಅಂದರೆ, ಆ ಡೊನೇಟ್ ಮಾಡಿದ್ಮೇಲೆ ಅವ್ರಿಗೇನು ತೊಂದರೆ ಆಗಲ್ಲ. ದೇ ಕ್ಯಾನ್ ಹ್ಯಾವ್ ಎ ನಾರ್ಮಲ್ ಲೈಫ್ ಸ್ಟೈಲ್. ಸೊ ಆದ್ದರಿಂದ ಅವೇರ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಏನಂತಂದರೆ ಅವ್ರು ಹೆದರ್ಕೊಂಡ್ಬಿಡ್ತಾರೆ, ಕಿಡ್ನಿ ಕೊಟ್ಬಿಟ್ರೆ ನನಗೆ ಮುಂದೆ ಏನಾದರೂ ತೊಂದರೆ ಆಗಿಬಿಡುತ್ತೇನೋ ಅಂತ. ಆ ಥರ ಏನೂ ಆಗಲ್ಲ. ಡಾಕ್ಟರ್, ಇನ್ನು ಕೊನೆಯದಾಗಿ ಯಾವುದೇ ಒಂದು ಕಾಯಿಲೆಯನ್ನು ನಾವು ತಡೆಗಟ್ಟೋದು ಮುಖ್ಯ. ಕ್ಯೂರ್ಗಿಂತ ಪ್ರಿಕಾಷನ್ ಇಸ್ ಬೆಟರ್ ಅಂತ ಹೇಳ್ತಾರೆ. ಸೊ ಪ್ರಿಕಾಷನರಿ ಮೆಷರ್ಸ್ ಅಂತ ಏನು ತೊಗೋಬೇಕಾಗತ್ತೆ ನಮ್ಮ ಕಿಡ್ನಿಯನ್ನು ನಾವು ಹೆಲ್ದಿಯಾಗಿ ಇಟ್ಕೋಬೇಕು? ಖಂಡಿತವಾಗ್ಲೂ ಮೇಡಮ್, ಈ ವಿಚಾರದಲ್ಲೂ ಕೂಡ ಖಂಡಿತ ನೀವು ಕೇಳಿದ ಪ್ರಶ್ನೆ ಭಾರಿ ರಿಲೆವೆಂಟ್. ಯಾವಾಗಲೂ ಪ್ರಿವೆಂಟಿವ್ ನೆಫ್ರಾಲಜಿ ಅಂತೀವಿ. ಆಗುವ ಮುಂಚೆ ನಾವು ಮುನ್ನೆಚ್ಚರಿಕೆ ತೊಗೋಬೇಕು. ಫಸ್ಟು ಮೇಜರಾಗಿ ನಾವು ಕಿಡ್ನಿ ಸಮಸ್ಯೆಗಳು ನೋಡೋದು ಮಧುಮೇಹ ಮತ್ತು ಬಿ ಪಿ ರೋಗಿಗಳು. ಯಾರಿಗೆ ಮಧುಮೇಹ ಇರುತ್ತೆ, ಪ್ರತಿ 6 ತಿಂಗಳಿಗೊಮ್ಮೆ ಕಿಡ್ನಿದು ಕ್ರಿಯಾಟಿನಿನ್ ಟೆಸ್ಟ್ ಅಂತೀವಿ, ಒಂದು ಮೂತ್ರದ್ದು ಆಲ್ಬ್ಯುಮಿನ್ ಇಲ್ಲ ಪ್ರೋಟೀನ್ ಟೆಸ್ಟ್ ಅಂತೀವಿ, ಅದನ್ನು ಮಾಡ್ಕೋಬೇಕಾಗತ್ತೆ. ಅದೇ ಥರ ಅಧಿಕ ರಕ್ತದೊತ್ತಡ ಬಿ ಪಿ ಇರೋ ರೋಗಿಗಳು ಕೂಡ ಪ್ರತಿ 6 ತಿಂಗಳಿಗೊಮ್ಮೆ ಕ್ರಿಯಾಟಿನಿನು, ಯೂರಿನ್ ಟೆಸ್ಟ್ಗಳನ್ನ ಮಾಡಬೇಕಾಗತ್ತೆ. ಒಳ್ಳೆ ಆಹಾರ ಸೇವನೆ, ಒಳ್ಳೆ ಲೈಫ್ ಸ್ಟೈಲ್, ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ದಿನಕ್ಕೊಂದು 30-45 ನಿಮಿಷ ಓಡಾಟ ಆಗಿರ್ಬೋದು, ಯೋಗ ಆಗಿರ್ಬೋದು. ಇದು ನಮ್ಮ ಓವರಾಲ್ ಕ್ವಾಲಿಟಿ ಆಫ್ ಲೈಫ್ ಖಂಡಿತ ಇಂಪ್ರೂವ್ ಮಾಡುತ್ತವೆ. ಮೂರನೇದು, ನಾವು ಈಗ ಕಾಮನ್ ಆಗಿ ನೋಡ್ತಿರೋದೇನೆಂದರೆ ಪ್ರೋಟೀನ್ ಇಂಟೇಕ್. ಅಗತ್ಯ ಇಲ್ಲದಲೇ ಪ್ರೋಟೀನ್ ಇಂಟೇಕ್ ತೊಗೊಳ್ಳೋದು. ಖಂಡಿತವಾಗಲೂ ಒಂದು ವೈಜ್ಞಾನಿಕ ಸಲಹೆ ಇಲ್ಲದೆ ಅಧಿಕ ಪ್ರೋಟೀನ್ ತೊಗೊಳ್ಳೋದು ಕಿಡ್ನಿಗೆ ಡ್ಯಾಮೇಜ್ ಮಾಡುತ್ತವೆ. ಅಂದರೆ ನಾವೇನು ಪ್ರೋಟೀನ್ ಕನ್ಸ್ಯೂಮ್ ಮಾಡ್ತೀವಿ ಅದು ಕಿಡ್ನಿ ಫಿಲ್ಟರ್ ಮೆಂಬ್ರೇನ್ ಮೂಲಕ ಫಿಲ್ಟರ್ ಆಗುತ್ತವೆ. ಯಾವಾಗ ನಮ್ಮ ಕನ್ಸಂಪ್ಷನ್ ಅಧಿಕವಾಗಿರುತ್ತವೆ ಅದು ಕಿಡ್ನಿ ಫಿಲ್ಟರ್ ಮೆಂಬ್ರೇನ್ಗೆ ಡ್ಯಾಮೇಜ್ ಮಾಡಿ ಕಿಡ್ನಿನ ಫೇಲ್ಯೂರ್ ಮಾಡುತ್ತೆ. ಇದು ನಾವು ಮಧ್ಯ ವಯಸ್ಕರಲ್ಲಿ ಕಾಮನ್ ಆಗಿ ನೋಡ್ತಿದ್ದೀವಿ. ಅಂದರೆ ಅದು ಟ್ರೆಂಡ್ ಇರ್ಬೋದು, ಬಾಡಿ ಬಿಲ್ಡ್ ಮಾಡ್ತೀವಿ ಅಂತ ಪ್ರೋಟೀನ್ ಇಂಟೇಕ್ ಅದೊಂದು. ಮತ್ತು ಇನ್ನೊಂದು, ವೈದ್ಯರ ಸಲಹೆಯಿಂದಲೇ ಮಾತ್ರೆಗಳು ತೊಗೊಳ್ಳೋದು. ಮೋಸ್ಟ್ ಕಾಮನ್ ಆಗಿ ಪೇನ್ ಕಿಲ್ಲರ್ಸ್. ಯಾವುದೋ ಒಂದು ಕಾರಣಕ್ಕೆ 3 ದಿನಕ್ಕೆ ಪೇನ್ ಕಿಲ್ಲರ್ ಬರ್ಕೊಟ್ಟಿರ್ತಾರೆ. ಆ ನೋವು ಏನಕ್ಕೆ ಬರ್ತಿದೆ ಅನ್ನೋ ವಿಚಾರ ನೋಡಲ್ಲ. ನೋವಿನ ಮಾತ್ರೆ ದಿನಗಟ್ಟಲೆ ತಿಂಗಳುಗಟ್ಟಲೆ ತಿಂತಾ ಇರ್ತಾರೆ. ಏನಕ್ಕೆ ಅಂತ ಅವ್ರಿಗೂ ಗೊತ್ತಿರಲ್ಲ. ಸೊ ಈ ಥರ ಏನು ನೋವಿನ ಮಾತ್ರೆ ತಿಂತಾರೆ, ಇದರಿಂದ ರಕ್ತನಾಳಗಳಲ್ಲಿ ಬ್ಲಾಕ್ಗಳಾಗ್ಬಿಡುತ್ತವೆ. ಸೊ ಖಂಡಿತ ಕನ್ಸಂಪ್ಷನ್ 6 months 1 year ಈ ಥರ ಆಯಿತು ಅಂದಾಗ ಅದು ಕೂಡ ಕಿಡ್ನಿನ ಫೇಲ್ಯೂರ್ ಮಾಡುತ್ತವೆ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಫಾರ್ ಜಾಯ್ನಿಂಗ್ ಅಸ್ ಟುಡೇ ಹಿಯರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಯಾವಾಗ ಅಗತ್ಯ ಇರುತ್ತೆ, ಕಿಡ್ನಿ ಯಾಕೆ ಫೇಲ್ ಆಗುತ್ತೆ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಂಡ್ವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.